ಹಾಯ್ ಎಲ್ಲರಿಗೂ ಹೋಪ್ ನೀವು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ 21 ಡೇಸ್ ರೊಟೀನ್ ನನ್ನ ಜೊತೆ ಫಾಲೋ ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ. ಥರ್ಡ್ ಡೇ ನಾನೇನು ಮಾಡಿಲ್ಲ, ಬಿಕಾಸ್ ನ್ಯಾಚುರಲ್ ಆಗಿ ರಿಕವರಿ ಆಗಲಿ ಅಂತ ಬಿಟ್ಟಿದ್ದೀನಿ. ಬಿಕಾಸ್ ಡೈಲಿ ಇದು ಮಾಡಬಾರ್ದು, ಅದಕ್ಕೆ ಟೈಮ್ ಕೊಡಬೇಕು. ಸೊ ಬೋತ್ ಹೇರ್ ಮತ್ತು ಸ್ಕಿನ್ ಥರ್ಡ್ ಡೇ ಹಾಗೆ ಬಿಟ್ಟಿರೋದು ನಾನು. ಸೊ ಇಲ್ಲಿ ಪ್ರಾಡಕ್ಟ್ ತೋರಿಸ್ತಿದ್ದೀನಿ ನೋಡಿ. ಫಸ್ಟಿಗೆ ಇವತ್ತು ಹೇರ್ ಕೇರ್, ಇವಾಗ ನಾನು ಮೆಹಂದಿ ಹಾಕಿರೋದು ವೀಡಿಯೋ ಹಾಕಿದ್ದೀನಿ, ಸಪ್ರೇಟಾಗಿ ನೋಡ್ಕೊಳ್ಳಿ. ಇದು ಸ್ಕಿನ್ ಕೇರಲ್ಲಿ ನಾನಿವತ್ತು ಫೇಶಿಯಲ್ ಹೇರ್ ರಿಮೂವರ್ ಮತ್ತು ಮಾಸ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ರೌನ್ ಅವರದ್ದು. ನಿಮಗೆ ಇದು ಬ್ಲೇಡ್ ಸ್ಕಿನ್ ಕೇರ್ ನಾವು ಇದು ಮಾಡ್ತೀವಲ್ಲ, ರೇಸರ್ ತೊಗೋತೀವಲ್ಲ, ಅದು ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಇದು ಫುಲ್ ಸೇಫ್. ಬಟ್ ತುಂಬ ದಪ್ಪ ಹೇರ್ ಇದ್ದರೆ ಸ್ವಲ್ಪ ನೀವು ನೀಟಾಗಿ ಈ ಥರ ರೌಂಡಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾಡಬೇಕು. ಕತ್ಲೆನಲ್ಲಿ ಮಾಡ್ಕೊಳ್ಳೋದು, ಅದರಲ್ಲಿ ನಿಮ್ಗೆ ಲೈಟ್ ತೋರಿಸ್ತೀನಲ್ಲ, ಲೈಟ್ ಇರುತ್ತೆ. ಐಬ್ರೋ ಅಂದರೆ ಐಬ್ರೋ ಎಕ್ಸಾಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದು ನಾನು ತೋರಿಸ್ತಿರೋದು ಜಸ್ಟ್ ನಿಮಗೆ, ನಾನು ಇದರಲ್ಲಿ ಜಾಸ್ತಿ ಮಾಡಿಲ್ಲ, ತೋರಿಸ್ಕೊಳ್ಳೋಕ್ಕೆ ಅಷ್ಟೇ ಮಾಡಿದ್ದೀನಿ, ಸ್ವಲ್ಪ ಇದು ಮಾಡಿದ್ದೀನಿ. ಇದು ಈಸಿಯಾಗಿದೆ. ಈ ಥರ ಬ್ರಷ್ ಕೊಟ್ಟಿರ್ತಾರೆ, ಕ್ಲೀನ್ ಮಾಡ್ಕೋಬೋದು ನೀವು ನೀಟಾಗಿ. ಬೇಕಂದರೆ ಟಿಶ್ಯೂನಲ್ಲೂ ಇನ್ನೊಂದು ಸಲ ಒರೆಸ್ಕೊಳ್ಳಿ ಬೇಕಂದರೆ. ಆಮೇಲೆ ಇನ್ನೊಂದು ಏನಂದರೆ, ಇದು ಆನ್ಲೈನ್ ನಾನು ನೈಕಾದಲ್ಲಿ ತೊಗೊಂಡಿರೋದು. ಇದರಲ್ಲಿ ಈ ಥರ ಶೆಲ್ ಬರುತ್ತೆ. ತುಂಬ ಟೈಮ್ ಆಯಿತು ಆ್ಯಕ್ಚುಲಿ, ಲಾಂಗ್ ರನ್ ಬರುತ್ತೆ. ಉಲ್ಟಾ ಹಾಕಿಡ್ಬೇಕು ಮಾತ್ರ, ಅದರಲ್ಲಿ ಅದೊಂದು ಮೇಯ್ನ್. ಇಲ್ಲಾಂದರೆ ನಿಮಗೆ ಶೆಲ್ ಬೇಗ ಖಾಲಿ ಆಗಿಬಿಡುತ್ತೆ, ಅಥವಾ ರನ್ನಿಂಗ್ ಇದ್ದರೆ ಅದು ಅಷ್ಟೊಂದು ವರ್ಕ್ ಚೆನ್ನಾಗಾಗಲ್ಲ. ನೋಡೋದಕ್ಕೂ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಈ ಥರ ಕ್ಲೋಸ್ ಮಾಡಿ ಇಟ್ಬಿಡಿ. ಆದಮೇಲೆ ನಾನು ಇದರಲ್ಲಿ ಇವಾಗ ನೆಕ್ಸ್ಟ್ ರೇಸರ್ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಪಿ ಸಿ ಒ ಎಸ್ ಇದ್ದವ್ರಿಗೆ, ನಿಮಗೆ ಚಿನ್ನಲ್ಲೆಲ್ಲ ಹೇರ್ ಇರುತ್ತಲ್ಲ, ಇಟ್ಸ್ ಬೆಟರ್ ಟು ಡೂ ಆ್ಯಕ್ಚುಲಿ. ಸೊ ಸೈಡಿದು ಈ ಥರ ಫುಲ್ ಹೇರ್ ತೆಗಿಬಿಡೋದು ಚೆನ್ನಾಗಿ ಅನಿಸಲ್ಲ ಫುಲ್ ತೆಗೆದ್ರೆ. ಆಮೇಲೆ ಈ ಥರ ಸ್ಕಿನ್ ಲಿಫ್ಟ್ ಮಾಡಿಬಿಟ್ಟು ಈ ಥರ ಆ್ಯಂಗಲಲ್ಲಿ ಇಟ್ಬಿಟ್ಟು ಡ್ರೈ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಡ್ರೈ ಸ್ಕಿನ್ ಹೋಗುತ್ತೆ, ಮತ್ತು ಹೇರ್ ಎಲ್ಲ ಇದ್ದರೆ ಹೋಗುತ್ತೆ, ನೀಟಾಗಿ ಹೋಗುತ್ತೆ. ಬಿಫೋರ್ ಬಾತ್ ನಾನು ಮಾಡ್ತಿರೋದು ಇದು. ಬೇಕಂದರೆ ಹೊರಗಡೆನೂ ಮಾಡ್ಬೋದು, ತುಂಬ ಹೇರ್ ಇದ್ದರೆ, ಅಂದರೆ ಇಲ್ಲಾಂದರೆ ಟಿಶ್ಯೂ ಪೇಪರ್ ಬಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು. ಸ್ಕಿನ್ ಈ ಥರ ಲಿಫ್ಟ್ ಮಾಡಿಕೊಂಡು ಈ ಆ್ಯಂಗಲಲ್ಲಿ ಇಟ್ಕೊಂಡು ಮಾಡಬೇಕು. ನನ್ನ ಮುಖ ಕ್ಲೀನ್ ಆಗಿಬಿಟ್ಟಿತ್ತು ಒಂದು ಸಲ, ಇವಾಗ ಮತ್ತೆ ಸಿಕ್ಕಾಪಟ್ಟೆ ನನಗೆ ಪಿಂಪಲ್ ಆದರೆ ಏನಾಗುತ್ತೆ ಅಂದರೆ ಅಲ್ಲೇ ಸ್ಕಾರ್ಸು ಬ್ಲ್ಯಾಕಾಗಿ ಹೋಗ್ಬಿಡುತ್ತೆ. ಇಟ್ ವಿಲ್ ಟೇಕ್ ಲಾಡ್ ಆಫ್ ಟೈಮ್. ದಟ್ಸ್ ಫೈನ್, ಐ ಆಮ್ ಓಕೆ ವಿತ್ ದ್ಯಾಟ್. ಏನು ಇವಾಗ ನೀವು ತುಂಬ ಸ್ಕಿನ್ ಇದಿದ್ದವರು, ನಾನು ಆ್ಯಕ್ನೆ ಸ್ಟೋರೀಸ್ ಹಾಕ್ತೀನಿ, ನಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿತ್ತಂದರೆ. ಸೊ ಓನ್ಲಿ ಪೇಷನ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಹೊರಗಡೆ ತಿನ್ನೋದು, ಆಯಿಲ್ ತಿನ್ನೋದು, ಲೇಟ್ ತಿನ್ನೋದು, ಅದೆಲ್ಲ ಮಾಡಬಾರ್ದು. ಇದು ನಾನು ಅಲೋವೆರಾ ಜೆಲ್ ಹಾಕಿ ಒಂದು ಸಲ ಡ್ರೈನಲ್ಲಿ ತೋರಿಸಿದ್ನಲ್ವಾ. ಸೊ ಇದು ಇವಾಗ ವೆಟ್ ಶೇವಿಂಗ್, ಅಂದರೆ ಅಲೋವೆರಾ ಜೆಲ್ಲು ನೀವು ಫೇಸ್ ವಾಶು ಏನು ಬೇಕಾದರೂ ಯೂಸ್ ಮಾಡಿ ಇದು ರೇಸರಲ್ಲಿ ಹೇರ್ ರಿಮೂವಲ್ ಮಾಡ್ಕೋಬೋದು. ಬಟ್ ನೀಟಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೋರಿಸಿದ್ದೀನಿ, ಅಂದರೆ ನನ್ನ ಮೊಬೈಲಲ್ಲಿ ಮಾಡಿರೋದಲ್ಲ, ಅದಕ್ಕೆ ಹೋಗಿಬಿಟ್ಟು ಕನ್ನಡಿನಲ್ಲಿ ನೋಡಿ ಹೇಗೆ ಫುಲ್ ನಿಮಗೆ ಗಂಕೆಲ್ಲ ಇದ್ದರೆ ಹೋಗಿಬಿಡುತ್ತೆ, ನೀಟಾಗಿ ಚೆನ್ನಾಗಾಗುತ್ತೆ. ಸೊ ಎಲ್ಲ ಮಾಡಿ ಮುಖ ಕ್ಲೀನ್ ಮಾಡಿಕೊಂಡು ಇವಾಗ ಇದು ಡಾಟ್ ಆ್ಯಂಡ್ ಕೀ ಅವರದ್ದು. ಇದು ನಾನು ಪಿಂಪಲ್ಗಂತಲೇ ತೊಗೊಂಡಿರೋದು, ಸೆಕೆಂಡ್ ಬಾಟಲ್ ನಂದು. ನೋಡಿ ಎಷ್ಟು ಖಾಲಿಯಾಗಿದೆ ಅಂತ. ಗಟ್ಟಿಯಾಗಿದ್ದರೆ ಇದರಲ್ಲಿ ಸ್ಪ್ಯಾಚುಲ ಇರುತ್ತೆ, ಚಿಕ್ಕದು ಕ್ಯೂಟ್ ಇರುತ್ತೆ. ಬಟ್ ಅದರಲ್ಲೆಲ್ಲ ನಮ್ಗೆ ಹಾಕೋಕ್ಕಾಗಲ್ಲ, ಸುಮ್ಮನೆ ಈ ಎಸ್ಥೆಟಿಕ್ ಎಲ್ಲ ಮಾಡೋರ್ಗೆ ಅಷ್ಟೇ. ನಮಗೆ ಬೆಸ್ಟ್ ನಮ್ಮ ಕ್ಲೀನಾಗಿರೋ ಕೈ ಯಾವತ್ತೂ ಕ್ಲೀನಾಗಿರ್ಬೇಕು ನೀವು. ನಾನು ನಿಮ್ಗೆ ಆಲ್ವೇಸ್ ತೋರಿಸುವಾಗ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡುವಾಗ, ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ತೋರಿಸ್ತೀನಿ. ಟಿಶ್ಯೂ ಯೂಸ್ ಮಾಡಿಬಿಟ್ಟು ಇದು ಮಾಡಿದ್ದೀನಿ. ಆಮೇಲೆ ಹೇರ್ ಕೇರ್ ಇದು ಟೂಲ್ ಯೂಸ್ ಮಾಡುವಾಗ ಅದ್ರ ಎಲ್ಲೂ ನಿಮ್ಗೆ ಸ್ವಲ್ಪನೂ ಕೊಳೆ ಆಗಲಿ ಏನೂ ಇರಲ್ಲ, ಅಷ್ಟೊಂದು ಕ್ಲೀನಾಗಿರುತ್ತೆ. ಸೊ ಯು ಶುಡ್ ಆಲ್ವೇಸ್ ಬಿ ವೆರಿ ವೆರಿ ಕ್ಲೀನ್. ಓಕೆ, ಇದನ್ನು ನಾನು ಹಾಕಿ ಒಂದು 15 ನಿಮಿಷ ಅಥವಾ ಡ್ರೈ ಆಗೋವರೆಗೂ ಬಿಟ್ಟು, ಲೈಟಲ್ಲಿ ಡ್ರೈ ಆದಮೇಲೆ ರಬ್ ಮಾಡಿಕೊಂಡು, ಸ್ವಲ್ಪ ನೀರು ಹಾಕಿ ರಬ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮೇಯ್ನ್ ನಿಮಗೆ ನೋಡ್ಕೊಳ್ಳಿ, ಅಂದರೆ ನಾನಿಲ್ಲಿ ವೈಟ್ ಡ್ರೆಸ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಾಕೋವಾಗ ಬೇರೆ ಸಪ್ರೇಟ್ ಡ್ರೆಸ್ ಹಾಕ್ಕೊಳ್ಳಿ, ಅಥವಾ ಹಳೆ ಬಟ್ಟೆ ಹಾಕ್ಕೊಂಡು ಇದು ಮಾಡಿ ಸ್ಕಿನ್ ಕೇರ್ ಮಾಡಿ. ಸೊ ನಾನು ನೆಕ್ ಈಸ್ ವೆರಿ 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 ಇಂಪಾರ್ಟೆಂಟ್. 15 ನಿಮಿಷ ಬಿಟ್ಟು, ನಾನು ಆ್ಯಕ್ಚುಲಿ ನನಗೆ ಸ್ನಾನ ಮಾಡೋಕ್ಕಿತ್ತಂತೆ ಹೇರ್ ಕೇರ್ ಸ್ಕಿನ್ ಕೇರ್ ಎರಡು ಮಾಡಿರೋದು. ನೋಡಿ ಇವಾಗ ಇದು ಆಫ್ಟರ್ ಟೇಕಿಂಗ್ ಬಾತ್ ಏನೂ ಹಚ್ಚಿಲ್ಲ. ಸೊ ನೀವು ನೋಡ್ಬೋದು ಡಿಫ್ರೆನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.